ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ಕನ್ನಡ ಚಿತ್ರರಂಗದ ಧ್ರುವತಾರೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕೇವಲ ನಟನೆಯಲ್ಲ, ಅದೊಂದು ಸುಂದರ ಅನುಭವ. ಅವರ ದನಿಯಲ್ಲಿ ಮೂಡಿಬಂದ ಮತ್ತು ಅವರ ನಟನೆಯಲ್ಲಿ ಅಮರವಾದ ಕೆಲವು ಗೀತೆಗಳು ಇಂದಿಗೂ ನಮ್ಮ ಕಿವಿಯಲ್ಲಿ ರಿಂಗಣಿಸುತ್ತಿವೆ. ಬನ್ನಿ, ಡಾಕ್ಟರ್ ರಾಜ್ಕುಮಾರ್ ಅವರ 10 ಅದ್ಭುತ ಹಾಡುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಓಂ ಬ್ರಹ್ಮಾನಂದ ಓಂಕಾರ. ಓ ಗುಲಾಬಿಯೇ ಕನ್ನಡ ಸಿನಿಮಾ ಇತಿಹಾಸವನ್ನು ಓಂ ಪೂರ್ವ ಮತ್ತು ಓಂ ನಂತರ ಎಂದು ವಿಭಜಿಸಬಹುದು. ಹ್ಯಾಟ್ರಿಕ್ ಹೀರೋ ಶಿವಣ್ಣ ಮತ್ತು ಪ್ರೇಮ ನಟನೆಯ ಈ ಕಲ್ಟ್ ಕ್ಲಾಸಿಕ್ ಸೃಷ್ಟಿಸಿದ ರೌಡಿಸಂ ಮತ್ತು ಪ್ರೇಮದ ಅಲೆ ಇಂದಿಗೂ ಜೀವಂತ. ನಿರ್ದೇಶಕ ಉಪೇಂದ್ರ ಅವರು ಮೊದಲ ಬಾರಿಗೆ ಭೂಗತ ಲೋಕದ ನೈಜ ರೌಡಿಗಳನ್ನು ತೆರೆಯ ಮೇಲೆ ತಂದು ಸಂಚಲನ ಮೂಡಿಸಿದ್ದರು. ಸತ್ಯನ ಪಾತ್ರದಲ್ಲಿ ಶಿವಣ್ಣ ಮಚ್ಚು ಹಿಡಿದ ಸ್ಟೈಲ್ ಅಂದು ದೊಡ್ಡ ಟ್ರೆಂಡ್ ಸೃಷ್ಟಿಸಿತ್ತು. ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತದ ಓ ಗುಲಾಬಿಯೇ ಹಾಡು ಇಂದಿಗೂ ಪ್ರೇಮಿಗಳ ಫೇವರೇಟ್. 100 ಬಾರಿ ಮರು ಬಿಡುಗಡೆಯಾದರೂ ಇಂದಿಗೂ ಹೌಸ್ಫುಲ್ ಪ್ರದರ್ಶನ ಕಾಣುವ ಶಕ್ತಿ ಈ ಚಿತ್ರಕ್ಕಿದೆ. ಬಾನಿಗೊಂದು ಎಲ್ಲೆಯಲ್ಲಿದೆ ಪ್ರೇಮದ ಕಾಣಿಕೆ ಚಿತ್ರವು ಡಾಕ್ಟರ್ ರಾಜ್ಕುಮಾರ್ ಅವರ ವೃತ್ತಿ ಜೀವನದ ಮೈಲಿಗಲ್ಲುಗಳಲ್ಲಿ ಒಂದು. ವಿ ಸೋಮಶೇಖರ್ ಅವರ ಚತುರ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಬಾನಿಗೊಂದು ಎಲ್ಲೆಯಲ್ಲಿದೆ ಹಾಡು ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗನ ಫೇವರೇಟ್. ಈ ಹಾಡಿನಲ್ಲಿ ಡಾಕ್ಟರ್ ರಾಜ್ ಅವರ ಸ್ಟೈಲಿಶ್ ಲುಕ್ ಸಿನಿ ರಸಿಕರ ಮನಸೂರೆಗೊಳಿಸಿತ್ತು. ಮರೆಯಲಾಗದ ರಾಗ ಸಂಯೋಜನೆ, ಗಂಭೀರವಾದ ಕಥಾಹಂದರ ಮತ್ತು ಡಾಕ್ಟರ್ ರಾಜ್ ಅವರ ಮಧುರ ಕಂಠದ ಗೀತೆಗಳೇ ಈ ಚಿತ್ರದ ಅತಿ ದೊಡ್ಡ ಹೈಲೈಟ್. ಆನೆಗೊಂದು ಎಲ್ಲೆಯಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ. ಜನರಿಂದ ನಾನು ಮೇಲೆ ಬಂದೆ ಶಬ್ದವೇದಿ ಚಿತ್ರವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಪರ್ವದ ಕೊನೆಯ ಅದ್ಭುತ ಕಾಣಿಕೆ. ನಿರ್ದೇಶಕ ಎಸ್ ನಾರಾಯಣ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಆಗಿ ಮತ್ತು ಅಷ್ಟೇ ಮೃದು ಸ್ವಭಾವದ ವ್ಯಕ್ತಿಯಾಗಿ ಅದ್ಭುತವಾಗಿ ತೆರೆಯ ಮೇಲೆ ತಂದಿದ್ದಾರೆ. ಹಂಸಲೇಖ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಜನರಿಂದ ನಾನು ಮೇಲೆ ಬಂದೆ ಹಾಡು ಕೇವಲ ಒಂದು ಸಿನಿಮಾದ ಗೀತೆಯಾಗಿ ಉಳಿಯದೆ ಡಾಕ್ಟರ್ ರಾಜ್ ಅವರು ತಮ್ಮ ಅಭಿಮಾನಿಗಳನ್ನು ಅಭಿಮಾನಿ ದೇವರೆಂದು ಗೌರವಿಸುವ ಅವರ ನಿಜ ಜೀವನದ ವ್ಯಕ್ತಿತ್ವದ ಕನ್ನಡಿ ಹಿಡಿಯುವಂತೆ ಕೃತಜ್ಞತೆಯ ಸಂಕೇತವಾಗಿದೆ. ಡಾಕ್ಟರ್ ರಾಜ್ ಅವರು ಬಹಳ ವರ್ಷಗಳ ನಂತರ ಜಯಪ್ರದಾ ಅವರೊಂದಿಗೆ ತೆರೆ ಹಂಚಿಕೊಂಡಿದ್ದು ಮತ್ತು ಚಿತ್ರದ ಅದ್ಧೂರಿ ಮೇಕಿಂಗ್ ಈ ಸಿನಿಮಾದ ಅತಿ ದೊಡ್ಡ ಹೈಲೈಟ್ ಆಗಿತ್ತು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನೀನೆಲ್ಲೋ ನಾನಲ್ಲಿ. ಚಲಿಸುವ ಮೋಡಗಳು ಚಿತ್ರವು ಕನ್ನಡ ಚಿತ್ರರಂಗದ ಅತ್ಯಂತ ಸುಂದರ ಕ್ಲಾಸಿಕ್ ಚಿತ್ರಗಳಲ್ಲಿ ಒಂದು. ಸಂಗೀತಂ ಶ್ರೀನಿವಾಸರಾವ್ ಅವರ ಅದ್ಭುತ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾ ಸಂಬಂಧಗಳ ನಡುವಿನ ಸಂಘರ್ಷವನ್ನು ಬಹಳ ನಾಜೂಕಾಗಿ ಚಿತ್ರಿಸಿದೆ. ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆಯಲ್ಲಿ ಮೂಡಿಬಂದ ನೀನೆಲ್ಲೋ ನಾನಲ್ಲಿ ಹಾಡು ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗನ ತುಟಿಯಂಚಿನ ಮಧುರ ಗೀತೆ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಸರಿತಾ ಮತ್ತು ಅಂಬಿಕಾ ಅವರ ತ್ರಿಕೋನ ಪ್ರೇಮ ಕಥೆಯ ನಟನೆ ಪ್ರೇಕ್ಷಕರ ಕಣ್ಣಾಲಿಗಳನ್ನು ಒದ್ದೆ ಮಾಡಿತ್ತು. ಚಿತ್ರದ ಅದ್ಭುತ ಲೊಕೇಶನ್ಗಳು ಮತ್ತು ಪ್ರತಿಯೊಂದು ಸನ್ನಿವೇಶದಲ್ಲೂ ಮಿಂಚುವ ಭಾವನಾತ್ಮಕ ತೀವ್ರತೆಯೇ ಈ ಸಿನಿಮಾದ ಅತಿ ದೊಡ್ಡ ಹೈಲೈಟ್. ಮಾಸ್ಟರ್ ಲೋಹಿತ್ ಹಾಡಿರುವ ಕಾಣದಂತೆ ಮಾಯವಾದನು ಹಾಡು ಚಿತ್ರದ ಮತ್ತೊಂದು ಹೈಲೈಟ್. ನೀನೆಲ್ಲೋ ನಾನಲ್ಲೇ ಗಂಗಾ ಯಮುನಾ ಸಂಗಮ. ಅನುರಾಗ ಅರಳಿತು ಚಿತ್ರವು ಡಾಕ್ಟರ್ ರಾಜ್ಕುಮಾರ್ ಅವರ ವೃತ್ತಿ ಜೀವನದ ಮರೆಯಲಾಗದ ಕೌಟುಂಬಿಕ ಕಥಾಹಂದರ ಹೊಂದಿರುವ ಸಿನಿಮಾ. ಎಂಎಸ್ ರಾಜಶೇಖರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರವು ಅಹಂಕಾರ ಮತ್ತು ಪ್ರೀತಿಯ ನಡುವಿನ ಸಂಘರ್ಷವನ್ನು ಮನಮುಟ್ಟುವಂತೆ ಚಿತ್ರಿಸಿದೆ. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಗಂಗಾ ಯಮುನಾ ಸಂಗಮ ಹಾಡು ಮೂಡಿಬಂದಿದೆ. ಈ ಚಿತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಮಿಕನಾಗಿ ಡಾಕ್ಟರ್ ರಾಜ್ ನಟನೆ ಅದ್ಭುತ. ಮಾಧವಿ ಮತ್ತು ಗೀತಾ ಅವರ ಪ್ರಬಲ ಅಭಿನಯದೊಂದಿಗೆ ಈ ಸಿನಿಮಾವು ಕನ್ನಡಿಗರ ಮನೆ ಮಾತಾಗಿ ಸೂಪರ್ ಹಿಟ್ ಪಟ್ಟ ಗಳಿಸಿತು. ಇದು ಎಷ್ಟು ಜನಪ್ರಿಯವಾಯಿತೆಂದರೆ ಮುಂದೆ ಹಲವು ಭಾಷೆಗಳಿಗೆ ರೀಮೇಕ್ ಆಗಿ ಅಲ್ಲಿಯೂ ಯಶಸ್ಸು ಕಂಡಿತು. ನನ್ನ ನೀನು ಗೆಲ್ಲಲಾರೆ.
ನೀ ನನ್ನ ಗೆಲ್ಲಲಾರೆ ಚಿತ್ರವು ಡಾಕ್ಟರ್ ರಾಜ್ಕುಮಾರ್ ಅವರ ಮಾಸ್ ಮತ್ತು ಕ್ಲಾಸ್ ಅಭಿನಯದ ಅದ್ಭುತ ಸಮ್ಮಿಶ್ರಣ. ವಿಜಯ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾವು ಕೇವಲ ಆಕ್ಷನ್ ಚಿತ್ರವಾಗದೆ ಸವಾಲು ಮತ್ತು ಹಠದ ಹಿನ್ನೆಲೆಯ ರೋಚಕ ಕಥಾಹಂದರವನ್ನು ಹೊಂದಿದೆ. ಇಳೆಯರಾಜ ಅವರ ಅದ್ಭುತ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿರುವ ನನ್ನ ನೀನು ಗೆಲ್ಲಲಾರೆ ಹಾಡು ಡಾಕ್ಟರ್ ರಾಜ್ ಅವರ ಗತ್ತು, ಗೆಟಪ್ ಮತ್ತು ಎನರ್ಜಿಗೆ ಸಾಕ್ಷಿಯಾಗಿದೆ. ಈ ಹಾಡಿನಲ್ಲಿ ಅವರ ಸ್ಟೈಲಿಶ್ ನಡಿಗೆ ಮತ್ತು ಸವಾಲು ಎಸೆಯುವ ರೀತಿ ಅಂದಿನ ಯುವಕರಲ್ಲಿ ದೊಡ್ಡ ಕ್ರೇಜ್ ಸೃಷ್ಟಿಸಿತ್ತು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಅವರ ನಡುವಿನ ಜಿದ್ದಾಜಿದ್ದಿನ ಸನ್ನಿವೇಶಗಳು ಹಾಗೂ ಚಿತ್ರದ ವೇಗದ ಗತಿ ಈ ಸಿನಿಮಾವನ್ನು ಸ್ಯಾಂಡಲ್ವುಡ್ನ ಒಂದು ಮರೆಯಲಾಗದ ಕಮರ್ಷಿಯಲ್ ಹಿಟ್ ಆಗಿ ರೂಪಿಸಿವೆ. ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇ ತಗೆ. ನಿನ್ನ ನನ್ನ ಮನವು ಭಾಗ್ಯವಂತರು ಚಿತ್ರವು ಕುಟುಂಬ ಮತ್ತು ನೈತಿಕ ಮೌಲ್ಯಗಳ ಆಧಾರದ ಮೇಲೆ ನಿರ್ಮಿತವಾದ ಕನ್ನಡದ ಶ್ರೇಷ್ಠ ಕೌಟುಂಬಿಕ ಚಿತ್ರಗಳಲ್ಲಿ ಒಂದು. HR ಭಾರ್ಗವ ಅವರ ಸುಂದರ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮುಗ್ಧತೆ ಪ್ರೇಕ್ಷಕರ ಮನಗೆತ್ತಿತು. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ನಿನ್ನ ನನ್ನ ಮನವು ಹಾಡು ಇಂದಿಗೂ ಮೆಲುಕು ಹಾಕುವ ಕನ್ನಡಿಗರ ಮೊದಲ ಆಯ್ಕೆಯಾಗಿದೆ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬಿ ಸರೋಜಾದೇವಿ ಅವರ ನಡುವಿನ ಸುಂದರ ಕೆಮಿಸ್ಟ್ರಿ ಸಿನಿರಸಿಕರ ಕಣ್ಣಿಗೆ ಹಬ್ಬ ನೀಡಿತು. ಡಾಕ್ಟರ್ ರಾಜ್ ನಿಸ್ವಾರ್ಥ ಅಭಿನಯವೇ ಈ ಸಿನಿಮಾದ ಯಶಸ್ಸಿನ ಮೂಲಮಂತ್ರ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಲವ್ ಮೀ ಆರ್ ಹೇಟ್ ಮೀ ಶಂಕರ್ ಗುರು ಚಿತ್ರವು ಡಾಕ್ಟರ್ ರಾಜ್ಕುಮಾರ್ ಅವರ ವೃತ್ತಿ ಜೀವನದ ಮೈಲಿಗಲ್ಲುಗಳಲ್ಲಿ ಒಂದು. ಏಕೆಂದರೆ ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರಥಮ ಬಾರಿಗೆ ತ್ರಿಪಾತ್ರದಲ್ಲಿ ನಟಿಸಿ ಸಿನಿ ರಸಿಕರನ್ನು ರಂಜಿಸಿದ್ದರು. ವಿ ಸೋಮಶೇಖರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರದಲ್ಲಿ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದ ಲವ್ ಮೀ ಆರ್ ಹೇಟ್ ಮೀ ಹಾಡು ಹೊಸ ಇತಿಹಾಸವನ್ನೇ ಸೃಷ್ಟಿಸಿತು. ಈ ಗೀತೆಯಲ್ಲಿ ಡಾಕ್ಟರ್ ರಾಜ್ ಅಲ್ಟ್ರಾ ಸ್ಟೈಲಿಶ್ ಲುಕ್, ಇಂಗ್ಲಿಷ್ ಪದಗಳ ಲೀಲಾಜಾಲ ಬಳಕೆ ಮತ್ತು ಲವಲವಿಕೆಯ ಡ್ಯಾನ್ಸ್ ಅಂದಿನ ಕಾಲದ ಯುವ ಜನತೆಗೆ ದೊಡ್ಡ ಕ್ರೇಜ್ ಆಗಿತ್ತು. Love me or hate me, kiss me or kill me, oh darling please do something to me. ಆ ದೇವರ ಹಾಡಿದು ಅಪ್ಪು ಚಿತ್ರವು ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಒಂದು ಹೊಸ ಯುಗಕ್ಕೆ ಮುನ್ನುಡಿ ಬರೆದ ಸಿನಿಮಾ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಾಯಕನಾಗಿ ಪಾದಾರ್ಪಣೆ ಮಾಡಿದ ಈ ಚಿತ್ರವು ಪುರಿ ಜಗನ್ನಾಥ್ ಅವರು ಅತ್ಯಂತ ಮಾಸ್ ಮತ್ತು ಎಮೋಷನಲ್ ಆಗಿ ನಿರ್ದೇಶಿಸಿದ್ದರು. ಗುರುಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಆ ದೇವರ ಹಾಡಿದು ಗೀತೆ ಪುನೀತ್ ರಾಜ್ಕುಮಾರ್ ಮತ್ತು ರಕ್ಷಿತಾ ಅಭಿನಯದಲ್ಲಿ ಮೂಡಿಬಂದ ಅದ್ಭುತ ಗೀತೆ. ಬಾಕ್ಸ್ ಆಫೀಸ್ನಲ್ಲಿ 200ಕ್ಕೂ ಹೆಚ್ಚು ದಿನ ಪ್ರದರ್ಶನ ಕಂಡು ಇತಿಹಾಸ ಸೃಷ್ಟಿಸಿದ ಈ ಸಿನಿಮಾ ಪುನೀತ್ ಅವರನ್ನು ರಾತ್ರೋರಾತ್ರಿ ಯುವ ಜನತೆಯ ಆರಾಧ್ಯ ದೈವವನ್ನಾಗಿ ಮಾಡಿತು. ಆಕ್ಷನ್, ಲವ್ ಸ್ಟೋರಿ ಮತ್ತು ಸೆಂಟಿಮೆಂಟ್ನ ಈ ಪಕ್ಕಾ ಪ್ಯಾಕೇಜ್ ಅಪ್ಪು ಚಿತ್ರದ ಅತಿ ದೊಡ್ಡ ಹೈಲೈಟ್. ಆ ದೇವರ ಹಾಡಿದು ನಮ್ಮಂತೆ ಎಂದು ಇರದು. ಹೊಸ ಬೆಳಕು ಮೂಡುತ್ತಿದೆ. ಹೊಸ ಬೆಳಕು ಚಿತ್ರವು ಕನ್ನಡ ಚಿತ್ರರಂಗದ ಒಂದು ಪರಿಪೂರ್ಣ ಕೌಟುಂಬಿಕ ಚಿತ್ರ. ದೊರೈ ಭಗವಾನ್ ಅವರಂತಹ ದಿಗ್ಗಜ ನಿರ್ದೇಶಕರ ಸಾರಥ್ಯದಲ್ಲಿ ಮೂಡಿಬಂದಿದೆ. ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಹೊಸ ಬೆಳಕು ಮೂಡುತ್ತಿದೆ ಟೈಟಲ್ ಸಾಂಗ್ ಜೀವನದಲ್ಲಿ ಬರುವ ಕಷ್ಟಗಳನ್ನು ಮರೆತು ಹೊಸ ಭರವಸೆಯೊಂದಿಗೆ ಸಾಗುವ ಸಂದೇಶವನ್ನು ನೀಡುತ್ತದೆ. ಈ ಗೀತೆಯಲ್ಲಿ ಡಾಕ್ಟರ್ ರಾಜ್ ಅವರ ಶಾಂತ ಮುಖಭಾವ, ಅರ್ಥಪೂರ್ಣ ಮುಗುಳ್ನಗೆ ಪ್ರತಿಯೊಬ್ಬ ಪ್ರೇಕ್ಷಕ ನಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಸರಿತಾ ಅವರ ಅದ್ಭುತ ನಟನೆ ಮತ್ತು ಡಾಕ್ಟರ್ ರಾಜ್ ಗಂಭೀರ ಹಾಗೂ ಪ್ರೀತಿಯ ವ್ಯಕ್ತಿತ್ವದ ಸಮಾಗಮವೇ ಈ ಚಿತ್ರವನ್ನು ಇಂದಿಗೂ ಎವರ್ ಗ್ರೀನ್ ಕ್ಲಾಸಿಕ್ ಆಗಿ ಉಳಿಸಿದೆ. ಡಾಕ್ಟರ್ ರಾಜ್ ಅವರ ಈ 10 ಹಾಡುಗಳಲ್ಲಿ ನಿಮ್ಮ ಮನಸ್ಸಿಗೆ ಅತ್ಯಂತ ಹತ್ತಿರವಾದ ಹಾಡು ಯಾವುದು? ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಮೋಜೋ 360 ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.